ಸರ್ ಬಂದು ನಾಗರಾಜನ್ ಸರ್ ಪ್ರೆಸ್ ರಿಪೋರ್ಟ್ರು. ಸರ್ ನಾಳೆ ಸ್ಪೋರ್ಟ್ಸ್ ಇದೆ ಅಂತ ಗೊತ್ತಾಯ್ತು. ಹಾಂ ಸರ್ ಹೌದು ಸರ್ ಏನೇನು ಆಯೋಜನೆ ಆಗಿದೆ ಸರ್? ಸರ್ ಬನ್ನೂರು ಮಟ್ಟದ ಹೋಬಳಿ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವನ್ನು ನಾವು BCಯಲ್ಲಿ ಶ್ರೀ ಆದಿಶಕ್ತಿ ಉಚ್ಚಮ್ಮ ದೇವಸ್ಥಾನದ ಆವರಣದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್. ಹಾಂ ಸರ್. ಅಲ್ಲಿ ಮೊದಲನೇ ದಿವಸ 9:00ವರೆಗೆ ಇನಾಗ್ರೇಷನ್ ಇದೆ ಸರ್. ಯಾರು ಬರ್ತಾರೆ ಇನಾಗ್ರೇಷನ್ ಸರ್? ಈ ಒಂದು ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಶಾಸಕರಾದಂಥ ಶ್ರೀಮತಿ ಸುನೀತಾ ವೀರಪ್ಪಗೌಡರು ಬರ್ತಾರೆ ಸರ್. ಓಕೆ. ಹಾಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಇದು ಸುಧೀರ್ ಸರ್ ಅವರು ಬರ್ತಾರೆ. ಓಕೆ ಓಕೆ. ಆಮೇಲೆ ತಾಲೂಕ್ ಪಂಚಾಯತಿಯ ಮೆಂಬರ್ ಆಗಿರ್ತಕ್ಕಂಥ ಶಿಕ್ಷಕರು ಬರ್ತಾರೆ. ಹಾಗಾಗಿ ಈಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಶಿವಮೂರ್ತಿ ಸರ್ ಬರ್ತಾರೆ. DRP ಸರ್ ಆಗಿರ್ತಕ್ಕಂಥ ನಾಗೇಶ್ ಸರ್ ಬರ್ತಾರೆ. ಅದೇ ರೀತಿ ನಮ್ಮ ಅಕ್ಷರದಾಸದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀಯುತ ಪುಟ್ಟಸ್ವಾಮಿ ಸರ್ ಬರ್ತಾರೆ. ಮತ್ತೆ ನಮ್ಮ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಮರ್ಸ್ವಾಮಿ ಸರ್ ಬರ್ತಾರೆ. ಆಮೇಲೆ ನಮ್ಮ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಣದ ಹಂಗಾಮಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ನಾಗೇಂದ್ರ ಅವ್ರು ಬರ್ತಾರೆ. ಹಾಗಾಗಿ ಜೊತೆಗೆ ಸರ್ಕಾರಿ ನಮ್ಮ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಿವಶಂಕರ್ ಮೂರ್ತಿ ಅವ್ರು ಬರ್ತಾರೆ. ಮತ್ತೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಬರ್ತಾರೆ. SC ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪುಟ್ಟಸ್ವಾಮಿ ಅವರು ಯಾರು ನಾಗೇಶ್ ಅವ್ರು ಬರ್ತಾರೆ. ಆಮೇಲೆ ಜೊತೆಗೆ ಇವರು ಸರ್ ಯಾರು NPS ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀಧರ್ ಅವರು ಆಗಮಿಸ್ತಾರೆ. ಹಾಗೆಯೇ ನಮ್ಮ ಇನ್ನೂ ಯಾರು ಬಡ್ತಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಮಾದೇಸ್ವಾಮಿ ಅವ್ರು ಬರ್ತಾರೆ. ಆಮೇಲೆ ನೆಕ್ಸ್ಟ್ ನಮ್ಮ ಸ್ಟಾಫ್ ಇರ್ತಾರೆ ಸರ್. ಜೊತೆಗೆ ಮುರಾರ್ಜಿ ಸ್ಕೂಲ್ ನಲ್ಲಿ STMC ಮತ್ತೆ STMC ಅಧ್ಯಕ್ಷರು ಮತ್ತೆ STMC ಬಳಗ ಎಲ್ಲ ಇರ್ತಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಅವ್ರ ಬಳಗ ಎಲ್ಲ ಇರ್ತಾರೆ. ಅವರ ಸದಸ್ಯರುಗಳು ಎಲ್ಲರೂ ಬರ್ತಾರೆ ಸರ್. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಯಕುಮಾರ್ ಸರ್ ಅವರು ವಹಿಸ್ಕೊಳ್ತಾರೆ ಸರ್. ಮುಂದಾಳತೆಯನ್ನ ನಮ್ಮ STMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ದೇವರಾಜ್ ಅವರು ನಿರ್ವಹಿಸ್ತಾ ಇದ್ದಾರೆ ಸರ್. ಜೊತೆಗೆ ಈಗಾಗಲೇ ನಿನ್ನೆ ಮತ್ತೆ ಇವತ್ತು ಏನಾಗಿದೆ ಅಂತಂದ್ರೆ ದೇವಸ್ಥಾನ ಸುತ್ತ ಆವರಣ ಎಲ್ಲಾನು ಸ್ವಚ್ಛಗೊಳಿಸಿದೀವಿ. ಡೋಜರು ಮತ್ತೆ JCB ತಕೊಂಡು ಎಲ್ಲ ಲೀಟ್ ಮಾಡಿದೀವಿ ಸರ್. ಮೂಲಭೂತ ಸೌಕರ್ಯಕ್ಕೆಲ್ಲ ವ್ಯವಸ್ಥೆ ಮಾಡಿದಿರಿ? ಮೂಲಭೂತ ಸೌಕರ್ಯ ಇದೆ ಸರ್. ಹೆಣ್ಮಕ್ಳಿಗೆಲ್ಲ ಅಲ್ಲೇ ಟಾಯ್ಲೆಟ್ ರೂಮ್ಸ್ ಎಲ್ಲ ಅಲ್ಲೇ ಸ್ವಚ್ಛ ಹೌದಾ ಕುಡಿಯುವ ನೀರಿಗೂ ವ್ಯವಸ್ಥೆ ಮಾಡಿದೀವಿ ಸರ್. ಅಲ್ಲೇ ಫಿಲ್ಟರ್ ಇದೆ. ಮೊದಲನೇ ಬಾರಿಗೆ ಸಿಹಳ್ಳಿ ಹೋಬಳಿಯಲ್ಲಿ ಮಾಡ್ತಿರೋದಲ್ಲ ಸರ್? ಹೌದೌದು ಸರ್, ಮೊದಲನೇ ಬಾರಿಗೆ ಇಡೀ ತಾಲೂಕಲ್ಲಿ ದೊಡ್ಡ ಗ್ರಾಮ ಮತ್ತೆ ಒನ್ ಆಫ್ ದ ಹೆಡ್ ಕ್ವಾರ್ಟರ್ ಆಗುವಂತದ್ದು, ಹೋಬಳಿ ಹೆಡ್ ಕ್ವಾರ್ಟರ್ ಆಗುವಂತ ಗ್ರಾಮಕ್ಕೆ ಅರ್ಹತೆ ಇರುವಂತದ್ದು. ಹೌದೌದು ಸರ್. ಆಮೇಲೆ ಮೊದಲನೇ ದಿವಸದಲ್ಲಿ ಸರ್ ಅಥ್ಲೆಟಿಕ್ಸ್ ಎಲ್ಲ ಇರುತ್ತೆ ಸರ್. 100 ಮೀಟರ್, 200 ಮೀಟರ್, 400 ಮೀಟರ್ ಮತ್ತೆ 600 ಮೀಟರ್ ಓಟ ಇರುತ್ತೆ ಸರ್. ಅದ್ರ ಜೊತೆಗೆ ರಿಲೇ ಇದೆ. ನೆಕ್ಸ್ಟ್ ಶಾರ್ಟ್ ಪುಟ್ ಇದೆ. ನೆಕ್ಸ್ಟ್ ಇದು ಯಾವ್ದು ಇನ್ನು ಹಲವಾರು ಅಥ್ಲೆಟಿಕ್ಸ್ ಸಂಬಂಧಪಟ್ಟಂತ ಗೇಮ್ಗಳು ಇರ್ತವೆ ಸರ್. ಅದೇ ಒಟ್ಟಿನಲ್ಲಿ ನೀವು ಹೇಳ್ತಾರ ನೋಡಿದ್ರೆ ಒಂದು ಮಿನಿ ಅಥ್ಲೆಟಿಕ್ಸ್ ಇದ್ದಂಗೆ ನಮ್ಮ ಇಂಡಿಯಾದಲ್ಲಿ ಆಗುವಂತದ್ದು ಇವತ್ತು ಸಿಹಳ್ಳಿ ಗ್ರಾಮದಲ್ಲಿ ಮಾಡ್ತಾ ಇದ್ರೆ ತಾವೆಲ್ಲ ಆಯೋಜನೆ ಮಾಡಿ. ಆಮೇಲೆ ಎರಡನೇ ದಿವಸದ್ದು ಸರ್ ಎಲ್ಲಾ ಗೇಮ್ಸ್ಗಳು ಮುರಾರ್ಜಿ ಸ್ಕೂಲ್ ಆವರಣದಲ್ಲಿ ನಡೀತವೆ ಸರ್. ಯಾವ್ದು ವಾಲಿಬಾಲ್, ಥ್ರೋ ಬಾಲ್, ಕಬಡ್ಡಿ ಮತ್ತೆ ಹೆಣ್ಮಕ್ಳು ಮತ್ತೆ ಗಂಡು ಮಕ್ಕಳು ಕಾರ್ಯಕ್ರಮ ಸರ್ ಇದು? ಸರ್ 2 ದಿವಸದ ಕಾರ್ಯಕ್ರಮ ಇದೆ ಸರ್. ಸಮಾರೋಪಕ್ಕೆ ಯಾಕೆ ಬರ್ತಾರೆ ಸರ್? ಸಮಾರಂಭಕ್ಕೆ ನಮ್ಮ ಅಧ್ಯಕ್ಷರು ಇರ್ತಾರೆ ಸರ್, ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ. ನಾವು ಆಕ್ಚುಲಿ ನಮ್ಮ ಶಾಸಕರು ಮತ್ತೆ ಸಂಸತ್ ಸದಸ್ಯರನ್ನ ಭೇಟಿ ಮಾಡೋಣ ಅಂತ ಅವರು ಎಲ್ಲಿ ಸ್ಥಳದಲ್ಲಿ ಇಲ್ಲ ಸರ್. ಅವರು ಬೆಂಗಳೂರಿನಲ್ಲಿದ್ದಾರೆ ಮತ್ತೆ ಸರ್ ಇಲ್ಲಿದ್ದಾರೆ ಸರ್, ಬೆಂಗಳೂರಿನಲ್ಲಿದ್ದಾರೆ. ಹಾಗಾಗಿ ನಾವು ಅವ್ರನ್ನ ಮೀಟ್ ಮಾಡಕ್ ಆಗಿಲ್ಲ. ಜೊತೆಗೆ ವ್ಯವಸ್ಥೆ ತಮ್ಮ ಶಾಲೆಯಿಂದ ತಮ್ಮ ಶಿಕ್ಷಕರ ವೃಂದದಿಂದ ಮತ್ತೆ ಇಷ್ಟೆಲ್ಲ ಒಂದು ಹೋಬಳಿ ಸಪೋರ್ಟ್ ತಗೊಂಡು ತಾವೆಲ್ಲ ಮಾಡ್ತಾ ಇದೀರಾ? ಹೌದೌದು ಸರ್. ಆಮೇಲೆ ಜೊತೆಗೆ ಏನಪ್ಪಾ ಅಂದ್ರೆ ಮೊದಲನೇ ದಿವಸದ್ದು ಎಲ್ಲಾ ಮಕ್ಳಿಗೂ ಈ ವರ್ಷ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ತೀರಪ್ಪ ಅಂದ್ರೆ
ಊಟದ ವ್ಯವಸ್ಥೆನ ಶಾಲೆಗಳಲ್ಲೇ ನಿರ್ವಹಿಸ್ತಾ ಇದ್ರು ಸರ್. ಬಿಸಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ರು. ಆ 2 ಸ್ಕೂಲು 3 ಸ್ಕೂಲು 300 ಮಕ್ಳು 400 ಮಕ್ಳಿಗೆ ಅದನ್ನ ಸ್ಕೂಲ್ ಟ್ಯಾಗ್ ಮಾಡ್ತಾ ಇದ್ವಿ. ಆಮೇಲೆ ಬಿಸಿ ಊಟನೇ ಕೊಡ್ತಾ ಇದ್ರು. ಬಟ್ ಈ ವರ್ಷ ಏನಾಗಿದೆ, ನಮ್ ದಾನಿಗಳು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಸುನೀತಾ ವೀರಪ್ಪ ಗೌಡ್ರು ಏನ್ ಮಾಡಿದ್ದಾರೆ, ಒಂದ್ ದಿವಸದ ಊಟದ್ದು ಮಕ್ಕಳು ಮತ್ತೆ ಅವರೇ ನಿರ್ವಹಣೆ ಮಾಡ್ತಾ ಇದಾರೆ ಸರ್. ಮತ್ತೆ 2ನೇ ದಿವಸದ ಊಟದ ವ್ಯವಸ್ಥೆಯನ್ನ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ರಕ್ಷಣಾ ವೇದಿಕೆಯರ ಅಧ್ಯಕ್ಷರು ಮತ್ತೆ ಅವರ ಸದಸ್ಯರೆಲ್ಲ ನಿಂತ್ಕೊಂಡು ವ್ಯವಸ್ಥೆ ಮಾಡ್ತಾರೆ. ಯಾರು ಸರ್ ಅವರ ನನ್ಗೆ ಅವ್ರ ಹೆಸರು ಇರ್ಲಿ ಬಿಡಿ ಸರ್, ಪರವಾಗಿಲ್ಲ. ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ, ಒಳ್ಳೇದಾಯ್ತು, ತುಂಬಾ ಖುಷಿ ಆಯ್ತು. ಮತ್ತೆ ಇನ್ವಿಟೇಷನ್ಸ್ ಏನೋ ಮಾಡಿದಿರಾ ಸರ್? ಸರ್ ಇನ್ವಿಟೇಷನ್ ಎಲ್ಲ ಎಲ್ರಿಗೂ ಕೊಟ್ಟಿದೀವಿ ಸರ್. ಇನ್ವಿಟೇಷನ್ ಮಾಡಿ ಸರ್, ಸಾಕು ನನಗೆ ಈ ನಂಬರ್ ವಾಟ್ಸ್ಆಪ್ ಮಾಡಿ. ತುಂಬಾ ಸಂತೋಷ ಆಯ್ತು, ಯಾಕಂದ್ರೆ ನಮ್ಮ ಹೋಬಳಿನಲ್ಲಿ ನಾವು ಜವಾಬ್ದಾರಿ ತಗೊಂಡು ಮಾಧ್ಯಮದವರು ನಾವು ಇದನ್ನ ಸುದ್ದಿ ಮಾಡಲಿಲ್ಲ ಅಂದ್ರೆ ನಮ್ಮ ಹೋಬಳಿನಲ್ಲಿ ಇರ್ತಕ್ಕಂತಹ ಎಲ್ಲಾ PTT ಸರ್, ದೈಹಿಕ ಶಿಕ್ಷಕರು ಮತ್ತೆ ನಮ್ಮ ಇತರ ಹೋಬಳಿಯ ದೈಹಿಕ ಶಿಕ್ಷಕರು ಎಲ್ಲರೂ ಸಹ ನಿನ್ನೆಯಿಂದ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದಾರೆ ಸರ್. ಇವತ್ತು ರಾಜ್ಯ ಮಟ್ಟದ ಆದಂಗ್ ಮಾಡ್ತಾ ಇಲ್ಲ ಸರ್, ರಾಜ್ಯ ಮಟ್ಟದಲ್ಲಿ ಮಾಡ್ದಂಗ್ ಮಾಡ್ತಾ ಇರ ತಾವು, ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಡ್ದಂಗ್ ಮಾಡ್ತಾ ಇದೀರ, ತುಂಬಾ ಖುಷಿ ಆಗುತ್ತೆ. ನಾವು ಅಲ್ಲ ಪ್ರತಿ ವರ್ಷ ಏನ್ ಮಾಡ್ತಿದ್ವಿ ಅಂದ್ರೆ ಬನ್ನೂರು ಸಂತೆಮಳದಲ್ಲಿ ಪದವಿ ಪೂರ್ವ ಕಾಲೇಜ್ ಮುಂಗಡೆ ಮಾಡ್ತಾ ಇದ್ವಿ ಸರ್. ಅಲ್ಲ ಏನೋ ಒಂಥರ ಒಂದೇ ಕಡೆ ಮಾಡಿ ಜನಗಳಿಗೆ ಅಯ್ಯೋ ಅನ್ಸ್ಬಿಟ್ಟಿತ್ತು. ಇವತ್ತು ಒಂದ್ ಸ್ವಲ್ಪ ಚೇಂಜ್ ಓವರ್ ಆದ್ಮೇಲೆ ಜನ ಕೂಡ ಬರ್ತಾರೆ. ಎಲ್ಲಾ ರೀತಿಯ ಸೌಲಭ್ಯಗಳಿದೆ ಸರ್. ಹೌದೌದು. ಮಕ್ಕಳಿಗೆ ಕುಂತ್ಕೊಳ್ಳಿಕ್ಕೆ ಅಥವಾ ಇನ್ನೊಂದೇನಪ್ಪಾ ಅಂತಂದ್ರೆ ಊಟ ಮಾಡ್ಲಿಕ್ಕೆ ಸಪೋರ್ಟ್ ಏನ್ ಮಾಡ್ತಾರೆ ಸರ್ ನಿಮ್ಗೆ? ಸರ್ ಆರೋಗ್ಯ ಇಲಾಖೆಯವ್ರಿಗೆ ನಾವು ಇನ್ವಿಟೇಷನ್ ತಲುಪಿಸಿದೀವಿ ಸರ್. ಅದೇ ರೀತಿ ಆರಕ್ಷಕ ಠಾಣೆಯವ್ರಿಗೂ ಇನ್ವಿಟೇಷನ್ ತಲುಪಿಸಿದೀವಿ ಸರ್. ಬಟ್ ಏನಪ್ಪಾ ಅಂತಂದ್ರೆ ಸಿಹಳ್ಳಿ ದೇವಸ್ಥಾನದ ಆವರಣದಲ್ಲಿ ಇದುವರೆಗೂ ಪೊಲೀಸ್ ಕರ್ಕೊಂಡು ಯಾವುದೇ ಮುಖ್ಯವಾಗಿ ಆರೋಗ್ಯ ಇಲಾಖೆಯವ್ರು ಇರ್ಬೇಕಲ್ಲಿ. ಆರೋಗ್ಯ ಇಲಾಖೆಯವರಿಗೆ ನಾವು ತಲುಪಿಸಿದೀವಿ ಸರ್. ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಫೆಸಿಲಿಟೀಸ್ ಬೇಕು ಅದನ್ನ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ವಿಟೇಷನ್ ತಲುಪಿಸಿದೀವಿ ಸರ್. ಓಕೆ, ಥ್ಯಾಂಕ್ ಯು. ನಾನು ಕೂಡ ಬರ್ತೀನಿ. ಹಾಗಾಗಿ ಇಷ್ಟೆಲ್ಲ ಮಾಹಿತಿ ಕೊಡೋದಕ್ಕೆ ತಮಗೆ ಧನ್ಯವಾದಗಳು. ಓಕೆ ಓಕೆ ಸರ್. ನಾಗರಾಜ್ ಅಂತ ನಿಮ್ ಜೊತೆ ಮಾತಾಡ್ತಾ ಇರೋದು, ಪ್ರೆಸ್ ರಿಪೋರ್ಟರ್ ಸರ್. ಅಂತ ಹೇಳಿ ಸರ್. ಓಕೆ, ಗೊತ್ತು ಸರ್. ನಮಸ್ಕಾರ ಸರ್. ಇವರು ಶೋಭಾ ಮೇಡಮ್ ಬರ್ತಾ ಇದಾರೆ, ಬಿಒ ಮೇಡಮ್. ಯಾಕಂದ್ರೆ ನಿಮ್ಮ ಶಾಲೆಯಲ್ಲಿ ಅವರು ಇವತ್ತು ರಾಜ್ಯದಲ್ಲಿ ಮತ್ತೆ ಅವ್ರ ಹಸ್ಬೆಂಡ್ ಬರ್ತಾ ಇದಾರೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಅವ್ರಿಗೂ ನಾವು ನಾನು ಒನ್ ಆಫ್ ದ ಫೇವರ್ ಶೋಭಾ ಮೇಡಮ್ಗೆ ನಾವು ಅಭಿಮಾನಿ. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು ಸರ್.